ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ದಕ್ಷಿಣ ದಿಕ್ಕು ಯಾರು ಒಪ್ಪೋದೇ ಇಲ್ಲ. ಯಾಕಂದರೆ ಎಲ್ಲರೂ ತಲೆ ಕೂತಿರೋದು ದಕ್ಷಿಣ ದಿಕ್ಕು, ಯಮನ ದಿಕ್ಕು. ಆ ದಕ್ಷಿಣ ದಿಕ್ಕಿಗೆ ನಾವೇನಾದರೂ ಮುಖ್ಯ ಬಾಗಿಲು ಇಟ್ಕೊಂಡಿದ್ರೆ ಅಥವಾ ಆ ಮನೆ ಹೋದರೆ ನಮ್ಮನೆ ಯಮ ಬಂದು ಕರ್ಕೊಂಡು ಹೋಗ್ಬಿಡ್ತಾನೆ ಅಂತಕ್ಕಂಥ ಭ್ರಮೆಯಲ್ಲಿ ತುಂಬ ಜನ ಇರ್ತಾರೆ. ನೋಡಿ, ವಾಸ್ತು ಯಾಕೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆನೇ ಎಷ್ಟೋ ಜನಕ್ಕೆ ಪರಿಕಲ್ಪನೆಯೇ ಇಲ್ಲ. ಇವತ್ತು ವಾಸ್ತು ಅಂತಲ್ಲ, ವಾಸ್ತು ಯಾಕೆ ಕೆಲಸ ಮಾಡುತ್ತೆ ಅನ್ನೋದನ್ನು ವಾಸ್ತು ತಜ್ಞರನ್ನು ಸ್ವಲ್ಪ ಕೇಳಿ ನೋಡಿ. ನಾನೇ ನಿಮ್ಗೊಂದು ಪ್ರಶ್ನೆ ಮಾಡ್ತೀನಿ, ಅಂದರೆ ನಿಮಗೆ ಒಂದು ಹುಳ ಬಿಡ್ತೀನಿ ನಾನು. ಪ್ರಪಂಚ ಅಂದರೆ ಭೂಮಿ ತಿರುಗ್ತಾ ಇದೆ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಭೂಮಿ ತಿರುಗಬೇಕು ಅಂತಂದಾಗ ದಿಕ್ಕುಗಳು ಯಾಕೆ ಕೆಲಸ ಮಾಡ್ತವೆ ಅನ್ನೋದು ಸಂಶಯ ನಿಮಗೆ ಬರಲಿಲ್ವಾ? ಯಾರಾದರೂ ಹೇಳ್ಕೊಟ್ಟಿದ್ದಾರೆ ನಿಮಗಿದನ್ನು? ಇದು ದಕ್ಷಿಣ, ಇದು ಪಶ್ಚಿಮ, ಇದು ಉತ್ತರ, ಇದು ಪೂರ್ವ, ಇವೆಲ್ಲ ಯಾವುದು ಕೆಲಸಕ್ಕೆ ಬರಲ್ಲ. ಭೂಮಿ ಸುತ್ತಾ ಇದ್ದಾಗ ನಿಮ್ಗೆ ಹೆಂಗೆ ಅದು ಕೆಲಸಕ್ಕೆ ಬರ್ತದೆ ಅನ್ನೋದು ತಿಳಿಸ್ಕೊಟ್ಟಿಲ್ವ ನಿಮಗೆ? ಯೋಚನೆ ಮಾಡಿ ನೋಡೋಣ ಯಾಕೆ ಕೆಲಸ ಮಾಡುತ್ತೆ ಅಂತ. ನಾವು ಹೇಳ್ತೀವಿ, ತಜ್ಞರು 100% ಬಾಗಿಲು ಕೆಲಸ ಮಾಡುತ್ತೆ. ಭೂಮಿ 200 ಕಿಲೋಮೀಟರ್ ಸ್ಪೀಡ್ನಲ್ಲಿ ಸುತ್ತಾ ಇದೆ. ಆ ಸುತ್ತಿದ್ರೂ ಕೂಡ ಆಯಾ ದಿಕ್ಕುಗಳು ಕೂಡ ಆಯಾ ಜಾತಕನಿಗೆ ಹೊಂದಾಣಿಕೆ ಆಗಲಿಲ್ಲ ಅಂತಂದರೆ ಅಶುಭಕಾರಕ, ಜಾತಕನಿಗೆ ಹೊಂದಾಣಿಕೆ ಆಯಿತು ಅಂದರೆ ಶುಭಕಾರಕ. ಇದು ನಿರ್ದಿಷ್ಟವಾಗಿ ಮನೆಯ ಮುಖ್ಯ ದ್ವಾರ ನಮ್ಗೆ ಕೊಡ್ತಕ್ಕಂಥ ಫಲಿತಗಳು. ಇಲ್ಲಿ ದಕ್ಷಿಣ ದಿಕ್ಕು, ಯಮನ ದಿಕ್ಕು ನಿಜ. ಯಮನ ದಿಕ್ಕಾಗಿದ್ದ ತಕ್ಷಣ ಯಮ ಬಂದು ನಿಮ್ಗೆ ಕರ್ಕೊಂಡು ಹೋಗ್ಬಿಡಲ್ಲ. ನಿಮ್ಗೆ ಟೈಮ್ ಬರೋವರೆಗೂ ಯಮ ನಿಮ್ಮ ಹತ್ರ ಸುಳಿಯೋದೇ ಇಲ್ಲ. ಜ್ಞಾಪಕ ಇಟ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಮ ಟೈಮ್ ಬರೋವರೆಗೂ ಯಮ ನಿಮ್ಮ ಹತ್ರ ತಲೆನೂಟ್ಟು ಮಲಗಲ್ಲ. ಆ ಟೈಮ್ ಬಂದಾಗ ಮಾತ್ರ ಅವ್ನು ನಿಮ್ಮ ಹತ್ರ ಬರ್ತಾನೆ ನಿಮಗೆ ಕರ್ಕೊಂಡು ಹೋಗೋದಕ್ಕೆ. ಆದರೆ ಇಲ್ಲಿ ವಾಸ್ತು ರೀತಿಯ ಬಹಳ ಶುಭಕಾರಕವಾಗಿರ್ತಕ್ಕಂಥ ದಿಕ್ಕು ಸೌತ್ ದಿಕ್ಕು ಕೂಡ ಆಗಿರ್ತದೆ. ಕೆಲವರಿಗೆ ಅಶುಭಕಾರಕ ದಿಕ್ಕು ಕೂಡ ಆಗುತ್ತದೆ. ಈ ದಿಕ್ಕುಗಳನ್ನು ಪರಿಗಣಿಸಬೇಕು ಅಂತಂದಾಗ ಮನೆ ಯಜಮಾನನ ಒಂದು ಜಾತಕವನ್ನು ಪರಿಶೀಲನೆ ಮಾಡಬೇಕು ಅಂತ ಆಗಲೇ ಹೇಳಿದೆ ನಿಮಗೆ. ಮನೆ ಯಜಮಾನನ ಜಾತಕವನ್ನು ಪರಿಶೀಲನೆ ಮಾಡಬೇಕು ಅಂತಂದಾಗ ಈ ಸೌತ್ ಡೈರೆಕ್ಷನ್ ಇರ್ತಕ್ಕಂತಹ ಒಂದು ಡೈರೆಕ್ಷನ್ನು ಅಥವಾ ಮುಖ್ಯ ಬಾಗಿಲು ಯಾರಿಗೆ ಭಾಳ ಮುಖ್ಯವಾಗಿ ಕೆಲಸ ಮಾಡ್ತದೆ? ಯಾರ್ಯಾರು 9, 18, 27 ಈ ತಾರೀಕಲ್ಲಿ ಯಾರ್ಯಾರು ಜನಿಸಿದ್ದೀರಾ, ಕುಜ ಬಲವಾಗಿದ್ದರೆ, ಕುಜ ಸ್ಟ್ರಾಂಗ್ ಆಗಿದ್ದರೆ, ಮೇಷರಾಶಿ, ವೃಶ್ಚಿಕ ರಾಶಿ ಅಥವಾ ಮಕರ ರಾಶಿ, ಕುಜ ಸ್ಟ್ರಾಂಗ್ ಆಗಿದ್ದರೆ ನಿಮಗೆ 100ಕ್ಕೆ 100 1000ಕ್ಕೆ 1000 ನಿಮಗೆ ಸೌತ್ ಡೈರೆಕ್ಷನ್ ಬಾಗಿಲು ತುಂಬ ಚೆನ್ನಾಗಿ ಆಗಿಬರ್ತದೆ. ಸೌತ್ ಡೈರೆಕ್ಷನ್ ಬಾಗಿಲು ತುಂಬ ಚೆನ್ನಾಗಿ ಆಗಿಬರ್ತದೆ. ಅದೇ ಕುಜ ಜಾತಕದಲ್ಲಿ 2, 4, 7, 9, 12ರಲ್ಲಿದ್ದರೆ ನಿಮಗೆ ಅತ್ಯಂತ ದುರದೃಷ್ಟವನ್ನು ತಂದು ಕೊಡ್ತದೆ. ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಇವೆಲ್ಲ ಪಾಯಿಂಟು. ಯಾರೂ ಹೇಳಲ್ಲ ನಿಮ್ಗೆ ಇವೆಲ್ಲ. ಸೌತ್ ಡೈರೆಕ್ಷನ್ ಸಂಬಂಧಪಟ್ಟತಕ್ಕಂಥ ಗ್ರಹವೇ. ಅಲ್ಲಿಗೆ ಆ ಸೌತ್ ಸಂಬಂಧಪಟ್ಟಂಥ ಗ್ರಹ ನಿಮ್ಮ ಜಾತಿಯಲ್ಲಿ ಉಚ್ಚವಾಗಿತ್ತು ಅಂದರೆ ಶುಭ ಫಲ ಕೊಡ್ತಾನೆ, ಅಶುಭ ಫಲ ಅಂದರೆ ಅಶುಭ ಫಲ ಕೊಡ್ತಾನೆ. ಈಗ ಶುಭ ಫಲ ಪಾಸಿಟಿವ್ ಬಗ್ಗೆ ಮಾತಾಡೋಣ. ಫಸ್ಟು ಪಾಸಿಟಿವ್ ಅಂತಂದರೆ ಏನು? ಧೈರ್ಯ, ಸ್ಥೈರ್ಯ, ಸಾಹಸ, ಒಳ್ಳೆಯ ಆರೋಗ್ಯ. ಅದು ಯಾವ ಆರೋಗ್ಯ ಅಂದರೆ ರಕ್ತ. ನೋಡಿ, ರಕ್ತಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಯಾರು ಅಂತಾರೆ? ಕುಜ ಭಗವಾನ್. ಒಳ್ಳೆ ಸದೃಢವಾದಂಥ ದೃಢಕಾಯ ಯಾಕೆ ಬರ್ತಂದರೆ ಮೂಳೆಗಳು ಗಟ್ಟಿ ಇರಬೇಕು ಅಂತ. ಮೂಳೆಗಳು ಗಟ್ಟಿ ಇರಬೇಕು ಅಂದರೆ ಆ ಮೂಳೆಗೆ ಅಧಿಪತಿಯಾಗಿರ್ತಕ್ಕಂಥ ಯಾರು ಅಂತಂದರೆ ಕುಜ ಭಗವಾನ್. ಅಲ್ಲಿಗೆ ರಕ್ತ, ಮೂಳೆ 2 ಸಿಕ್ಕಿದ್ರೆ ಸಾಕಲ್ವಾ? ಇನ್ನೇನು ಬೇಕು ಇದಕ್ಕೆ ಅಂತ? ಸದೃಢವಾಗಿರೋದಕ್ಕೆ ಇನ್ನೇನು ಬೇಕು? ಇಂತಹ ಒಂದು ಒಳ್ಳೆಯ ಶಕ್ತಿ ಇರತಕ್ಕಂತಹ ಆರೋಗ್ಯ, ಧೈರ್ಯ, ಸಾಹಸ, ಜೊತೆಗೆ ಮಿಲಿಟರಿ, ಪೊಲೀಸ್, ಸೆಕ್ಯೂರಿಟಿ, ಇಂಡಸ್ಟ್ರಿಯಲ್, ಫ್ಯಾಕ್ಟ್ರಿ, ಆಟೋಮೊಬೈಲ್ಸ್, ಈ ಕ್ಷೇತ್ರಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದೀರಾ ಅವ್ರಿಗೆಲ್ಲರೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಯೋಗವನ್ನು ತಂದುಕೊಡ್ತಾನೆ. ಯಾರ್ಯಾರು ಫೈರಿಂಗ್ ಕೆಲಸ ಮಾಡ್ತಿದ್ದೀರಾ, ಫೈರ್ ಬಿಸ್ನೆಸ್ಗಳು ಮಾಡ್ತಿದ್ದೀರಾ, ಫೈರಿಂಗ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಅವರೆಲ್ಲರೂ ಕೂಡ ಅದ್ಭುತವಾದ ಯೋಗವನ್ನು ತಂದುಕೊಡ್ತಾನೆ. ಈ ಥರ ಒಂದು ಸ್ಟ್ರೆಂತನ್ನು ಕೊಡ್ತಕ್ಕಂತಹ, ಒಳ್ಳೆಯ ಯೋಗವನ್ನು ಕೊಡ್ತಕ್ಕಂತಹ, ಒಳ್ಳೆಯ ಒಂದು ಅದೃಷ್ಟವನ್ನು ಕೊಡ್ತಕ್ಕಂತಹ ಈ ಮುಖ್ಯ ಬಾಗಿಲು ಎಲ್ಲಿರಬೇಕು, ದಕ್ಷಿಣ ದಿಕ್ಕಲ್ಲಿ ಎಲ್ಲಿರಬೇಕು ಅಂತಕ್ಕಂಥದ್ದು ಪ್ರಶ್ನೆಯಾಗಿ ಉಳಿದಿದೆ. ಇವತ್ತು ಎಷ್ಟು ಜನಕ್ಕೆ ಗೊತ್ತಿಲ್ಲ. ಎಷ್ಟೋ ಜನ ಒಂದು ಸ್ವಲ್ಪ ಕಾರ್ಯಕ್ರಮ ನೋಡ್ತಾ ಇದ್ದಂಗೆ ಒಂದು ಸ್ವಲ್ಪ ಕಾಂಪಸ್ ಹಿಡಿದು ನೋಡ್ಕೊಳ್ಳಿ. ನಿಮ್ಮದೇನು ಸೌತ್ ಡೈರೆಕ್ಷನ್ ಇತ್ತು ಅಂದರೆ ಆ ಸೌತ್ ಡೈರೆಕ್ಷನ್ಸ್ ಹೆಂಗೆ ಅಂದರೆ ಆ ಕಾಂಪಸ್ ನಾವು ಮೊದಲು ಇಟ್ಕೊಂಡು ಮಧ್ಯಭಾಗಕ್ಕಿದೆಯಾ ಅಥವಾ ರೈಟ್ಗಿದೆಯಾ, ಲೆಫ್ಟ್ಗಿದೆಯಾ ಅಂತ ನೋಡ್ಕೊಳ್ಳಿ. ಯಾಕಂದರೆ ಯಾವುದೇ ಒಂದು ದಿಕ್ಕನ್ನು ತಗೊಂಡು ಕೂಡ 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಆ 3 ಭಾಗ ವಿಂಗಡಣೆ ಮಾಡಿದಾಗ ಸೌತ್ ಡೈರೆಕ್ಷನ್ಸ್ ಇತ್ತು ಅಂತಂದಾಗ
ನೀವು ಲೆಕ್ಕ ಮಾಡಬೇಕಾಗಿರೋದು ಅದು ಸೌತ್ ಈಸ್ಟಾ, ಸೌತ್ ವೆಸ್ಟಾ ಅಂತ. ಜಾತಕರಿಗೆ ಯೋಗ ಫಲಗಳು ಇದ್ದಂಥ ಸಂದರ್ಭದಲ್ಲಿ ನೀವೇನು ತಲೆಗೆಡಿಸೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಅದೇ ನಿಮ್ಗೆ ಉಳ್ಕೊಂಬರ್ತದೆ. ನಾವು ಮೊದಲೇ ಹೇಳ್ತಾ ಇದ್ದೀನಿ, ಇವತ್ತು ಸಮಸ್ಯೆಗಳು ಬರೋದು ಬೇರೆಯವರಿಂದ ಅಲ್ಲ, ನಮ್ಮಿಂದನೇ. ನನಗೆ ಅದೃಷ್ಟ ಇದ್ದರೆ ಐ ಆಮ್ ಎಂಜಾಯಿಂಗ್, ನಾನು ಎಂಜಾಯ್ ಮಾಡ್ತಾ ಇರ್ತೀನಿ ಜೀವನನ. ಎಲ್ಲ ರೀತಿಯಲ್ಲೂ ಸಕ್ಸಸ್ಫುಲ್, ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ಫುಲ್. ಏನು ದುಡ್ಡು, ಒಳ್ಳೆ ಉದ್ಯೋಗ, ಒಳ್ಳೆ ವ್ಯವಹಾರ, ಒಳ್ಳೆ ವ್ಯಾಪಾರ, ಒಳ್ಳೆ ಬಿಸ್ನೆಸ್, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಗಂಡ, ಒಳ್ಳೆ ತಂದೆ ತಾಯಿ, ಒಳ್ಳೆ ಬಂಧು ಬಳಗ, ಒಳ್ಳೆ ಸ್ನೇಹಿತರು ಎಲ್ಲ ಹುಡ್ಕೊಂಬರ್ತದೆ. ಐ ಆಮ್ ಎಂಜಾಯಿಂಗ್. ಸ್ವಲ್ಪ ಉಲ್ಟಾ ಹೊಡಿತು ಅಂದ್ಕೊಳ್ಳಿ, ಎಲ್ಲ ಕಿತ್ಕೊಂಡು ಹೋಗ್ತದೆ. ಸೌತ್ ಡೈರೆಕ್ಷನಲ್ಲಿ ಸೌತ್ಗೆ ಸಂಬಂಧಪಟ್ಟಂತಹ ಮಂಗಳ ಗ್ರಹ ಜಾತದಲ್ಲಿ ನೀಚನ ಆಯಿತು ಅಂತಂದರೆ, ಮೊದಲನೇದಾಗಿ ಆಕ್ಸಿಡೆಂಟ್, ಸಡನ್ನಾಗಿ ಆಕ್ಸಿಡೆಂಟ್ ಆಗೋಗ್ತದೆ. ವಾಹನಗಳ ರಿಪೇರಿ, ಗಾಡಿ ರಿಪೇರಿ ಮೇಲೆ ರಿಪೇರಿ. ಅದಾದ ಮೇಲೆ ಆಪ್ರೇಷನ್ಸ್, ನಿಮಗೆ ಗೊತ್ತೇ ಇರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಅನಾರೋಗ್ಯ ತೊಂದರೆಯಿಂದ ಆಪ್ರೇಷನ್ ತನಕ ಹೋಗ್ತದೆ. ಅಣ್ತಂದಿರ ಜಗಳ ಕದನ, ಅಕ್ಕ ತಂಗಿರ ಜಗಳ ಕದನ, ಏನು ನೆಮ್ಮದಿನೇ ಇರೋದಿಲ್ಲ, ಬರೀ ಜಗಳ ಕದನ, ನೆಗ್ಲೆಜಗಳ, ಬರೀ ಬೈಗುಳ, ಹೊಡೆದಾಟ ಬಡ್ದಾಟ ಮನೆಯಲ್ಲಿ. ಅವ್ರ ಮೇಲೆ ಇವ್ರ ಅಪವಾದ, ಇವ್ರ ಮೇಲೆ ಅವ್ರ ಅಪವಾದ. ಅದಾದ ಮೇಲೆ ಭಾಳ ವಿಶೇಷವಾಗಿ ಭೂಮಿ ಸಂಬಂಧಪಟ್ಟಂಥ ತೊಂದರೆಗಳು, ಎಲ್ಲೇ ಹೊರಗಡೆಯಿಂದ ನನ್ನ ಜಾಗ ಉತ್ತರಿಸ್ಕೊಂಡಿದ್ಯಾ, ನಂದು ಆ ಭೂಮಿ, ಈ ಥರ ಹೊಡೆದಾಟ ಬಡ್ದಾಟಗಳು. ಮನೆ ತನಕ ಪೊಲೀಸರು ಬಂದು ಹೋಗ್ತಾರೆ. ಎಷ್ಟು ಜನ ಈ ಥರ ಭೂಮಿ ಸಂಬಂಧಪಟ್ಟ ವಿಚಾರದಲ್ಲಿ ಹೊಡೆದಾಟ ಬಡ್ದಾಟ ಮಾಡಿ ಪೊಲೀಸರು ಬಂದು ಹೋಗಿಲ್ಲ, ಕಾನೂನು ತಜ್ಞರ ಮೊರೆ ಹೋಗಿಲ್ಲ, ಕೋರ್ಟ್ಗೆ ಹೋಗಿಲ್ಲ, ಯಾರು ಅಲ್ದಿಲ್ಲ, ಯಾರು ಬೈಕೊಂಡಿಲ್ಲ, ಯಾರು ಶಾಪ ಹಾಕಿಲ್ಲ, ಎಲ್ಲವೂ ನಡೀತದೆ. ಇವೆಲ್ಲ ಕಾರಣಗಳು ಅಂತ ತಗೊಂಡಾಗ ಮನೆಯ ಮುಖ್ಯ ದ್ವಾರ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿ ಕೆಲಸ ಮಾಡ್ತದೆ. ಯಾಕಂದರೆ ಭೂಮಿ ತಿರುಗ್ತಾ ಇದೆ ಅಂತ ನಾವು ಹೇಳಿದ್ರು ಕೂಡ ಪ್ರತಿಯೊಂದು ದಿಕ್ಕಿಂದ ಬರ್ತಕ್ಕಂತಹ ಆಯಾಯ ಪ್ರಭಾವಗಳು ಮನೆ ಒಳಗಡೆ ಪ್ರವೇಶ ಮಾಡ್ತದೆ. ಇದು ವೈಜ್ಞಾನಿಕವಾಗಿ ನಿರೂಪಿತವಾಗಿರ್ತಕ್ಕಂಥ ಸತ್ಯ. ಅಲ್ಲಿಗೆ ಒಂದು ಡ್ಯಾಮೇಜ್ ಆಗ್ತಾ ಇದೆ, ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣಕರ್ತ ಆಗಿರ್ತಕ್ಕಂಥದ್ದು ನೋಡ್ಕೋಬೇಕಾಗ್ತದೆ. ಯಾವುದಾದ್ರೂ ಒಂದು ಪೂಜೆ ಪುನಸ್ಕಾರ ಮಾಡಬೇಕು ಅಂದಾಗ ಅಗ್ನಿ ಬೀಳ್ತಕ್ಕಂಥದ್ದು, ಅಗ್ನಿ ಅವಘಡಗಳು. ಈಗ ಇಲ್ಲಿ ಮಾಡ್ಕೊಂಡಿರ್ತೀರ, ಫ್ಯಾಕ್ಟ್ರಿ ಬೆಂಕಿ ಬಿದ್ದಿರ್ತದೆ, ಇಲ್ಲಿರ್ತೀರ, ತೋಟಕ್ಕೆ ಬೆಂಕಿ ಬಿದ್ದಿರ್ತದೆ, ಇಲ್ಲಿ ನಿಂತ್ಕೊಂಡಿರ್ತೀರ, ಅಲ್ಲಿ ಯಾವುದೋ ಗಾಡಿಗೆ ಬೆಂಕಿ ಬಿದ್ದೋಗಿರ್ತದೆ, ರಸ್ತೆಯಲ್ಲಿ ಬರ್ತಾ ಇರ್ತೀರ, ಗಾಡಿಗೆ ಬೆಂಕಿ. ಈ ಥರ ಬೆಂಕಿ ಅನಾಹುತಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಸೌತ್ ಡೈರೆಕ್ಷನ್ನು ದಿಕ್ಕು. ಅದರಿಂದ ಒಂದು ಮನೆಗೆ ಹೋಗ್ತೀವಿ ಅಂತಂದರೆ ಒಂದು 3 ಮಂತ್ಸಲ್ಲಿ ಅದ್ರದ್ದು ಎಫೆಕ್ಟ್ ಗೊತ್ತಾಗ್ಬಿಡ್ತದೆ, ಇದು ನೆಗೆಟಿವ್ ಪಾಸಿಟಿವ್ ಅಂತ. ಮನೆ ಮುಖ್ಯ ದ್ವಾರದ ಕಥೆ ಆಯಿತು ಅಂದರೆ ಅಲ್ಲಿರ್ತಕ್ಕಂತಹ ಭೂಮಿ ದೋಷ, ನೀವು ಆ ಮನೆ ಭಾಗ್ಯ ಮನೆ ಆಗಲಿ, ಭೋಗ್ಯ ಮನೆ ಆಗಿರಲಿ, ಅಥವಾ ಸ್ವಂತ ಮನೆ ಆಗಿರಲಿ, ಅಲ್ಲಿ ವಾಸ ಮಾಡ್ತಕ್ಕಂತಹ ವ್ಯಕ್ತಿಗಳ ಒಂದು ಜಾತಕಕ್ಕೆ ಆ ಭೂಮಿ ಸೆಟ್ಟಾಗಿಲ್ಲ, ವಾಸಸ್ಥಾನದ ಸ್ಥಳ ಸೆಟ್ಟಾಗಿಲ್ಲ ಅಂತಂದರೆ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿ ಕನೆಕ್ಟಿವಿಟಿ ಆಯಿತು ಅಂತಂದರೆ ಅಲ್ಲಿಂದ ನಿಮಗೆ ಗ್ರಾಚಾರ ಶುರು ಆಯಿತು ಅಂತ ಅರ್ಥ. ಇವತ್ತು ಎಷ್ಟು ಜನ ಹೇಳ್ತೀರಿ ಹೇಳಿ, ಆ ಮನೇಲಿ ಚೆನ್ನಾಗಿದ್ವಿ, ಈ ಮನೇಲಿ ಚೆನ್ನಾಗಿಲ್ವ, ಈ ಮನೇಲಿ ಆಗಾಗೋಯ್ತು, ಈ ಮನೇಲಿ ಆಗಾಗೋಯ್ತು. ಇನ್ನು ಇಲ್ಲಿಂದ ಬಿಡುಗಡೆ ಮಾಡ್ಕೋಬೇಕು ಅಂದರೆ ಬಿಡುಗಡೆ ಮಾಡೋಕ್ಕೂ ಆಗ್ತಾಯಿಲ್ಲ, ಸಿಗಾಕೊಂಡ್ಬಿಟ್ಟಿದ್ದೀವಿ. ಈ ಜಾಗದಲ್ಲಿ ಇದ್ಕೊಂಡು ಎಷ್ಟೆಷ್ಟು ಮನೆಗೆ ಹೋಗ್ತಾ ಇದ್ದೀವಿ, ಹುಡ್ಕಾಡ್ತಾ ಇದ್ದೀವಿ, ಈ ಮನೆ ಬಿಟ್ಬಿಡೋಣ ಆಗ್ತಾಯಿಲ್ಲ ಅಂತ. ಆದರೆ ಯಾವ ಮನೆಯೂ ಸೆಟ್ ಆಗ್ತಿಲ್ಲ. ಎಷ್ಟು ಜನ ಇದ್ದೀರಿ ಹೇಳಿ ನೋಡೋಣ, ತುಂಬ ಜನ ಸಿಗ್ತೀರಿ ಈ ವಿಚಾರಕ್ಕೆ. ಅಲ್ಲಿಗೆ ಮನಸ್ಸು ಅಂತಕ್ಕಂಥ ಮನಸ್ಥಿತಿಗೆ ಒಂದು ಸ್ಥಳದ ಪ್ರಭಾವಗಳು ಅರಿವಾಗ್ತಿದೆ ಅಂತಂದರೆ ಇವತ್ತು ಎಷ್ಟೋ ಜನ ನಮ್ಮಲ್ಲಿ ಇದ್ದಾರೆ. ಕೆಲವರು ಬದಲಾವಣೆ ಮಾಡ್ಕೊಳ್ತಾರೆ, ಕೆಲವರು ಬದಲಾವಣೆ ಮಾಡ್ಕೊಳ್ಳಲ್ಲ, ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ. ನಂಬದೇ ಇರ್ತಕ್ಕಂಥವ್ರು ಕೆಲಸ ಮಾಡಲ್ಲ ಅಂತ ಅರ್ಥ ಅಲ್ಲ, ನಂಬದೇ ಹೋಗಲಿ, ಆ ಎನರ್ಜಿಗಳು ನಿಮಗೆ ಕೆಲಸ ಮಾಡೇ ಮಾಡ್ತದೆ, ಇದು ಸತ್ಯ. ನಂಬದೇ ಇರೋರು ಇಡೀ ಜೀವನ ಪೂರ್ತಿ ನರಕವನ್ನು ಅನುಭವಿಸ್ಕೊಂಡು ಕೂತಿರ್ತಾರೆ. ಯಾಕಂದ್ರೆ ಬಿಡುಗಡೆನೇ ಆಗೋದಿಲ್ಲ, ಯಾಕಂದ್ರೆ ಪೂರ್ವಜನ್ಮ ಕರ್ಮ ಬೇರೆ ಇರ್ತದೆ, ಭೂಮಿ ದೋಷ, ಅವ್ರ ಜಾತಿ ದೋಷ ಎಲ್ಲ ಕನೆಕ್ಟಿವಿಟಿ ಆಗೋಗಿರ್ತದೆ. ಕನೆಕ್ಟಿವಿಟಿ ಆಯಿತು ಅಂತಂದರೆ ನೀವು ಏನೇ ಮಾಡಿದ್ರು ಕೂಡ ಅದರಿಂದ ಹೊರಗಡೆ ಬಿಡಿಸ್ಕೊಂಡು ಬರೋಕ್ಕಾಗಲ್ಲ. ಇವತ್ತು ಎಷ್ಟೋ ಜನ ನೋಡ್ತಾರೆ, ನಾನು 50 ಮನೆ ಬಾಡಿಗೆ ಮನೆ ನೋಡಿದೆ, 100 ಮನೆ ಬಾಡಿಗೆ ಮಾಡಿದೆ, ಸೆಟ್ಟೇ ಆಗ್ತಿಲ್ಲ ಅಂತಾರೆ. ಕಾರಣ ಅಂದರೆ ಇವನು ಬಿಟ್ಕೊಡಲ್ಲ ನಿಮ್ಮನ್ನು. ಅಷ್ಟು ಬಲವಾದಂಥ ಪ್ರಭಾವಕ್ಕೆ ನಿಮ್ಮನ್ನು ಸಿಕ್ಕಾಕ್ಸಿರ್ತಾನೆ. ಅದಕ್ಕೆ ಮುಖ್ಯ ದ್ವಾರ ಒಂದೇ ಅಲ್ಲ, ಎಲ್ಲವನ್ನೂ ವಿಂಗಡಿಸಿ ನೋಡ್ಕೋಬೇಕು, ಅರ್ಥ ಮಾಡ್ಕೊಳ್ಳಿ. ಇನ್ನು ಡೈರೆಕ್ಷನ್ ತೊಗೊಂಡಾಗ ಯಾವುದು ನೆಗೆಟಿವ್, ಯಾವುದು ಪಾಸಿಟಿವ್ ನೋಡಿ, ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಇಲ್ಲಿ, ಯಾವುದು ನೆಗೆಟಿವ್, ಯಾವುದು ಪಾಸಿಟಿವ್. ಸೌತ್ ಡೈರೆಕ್ಷನ್ ಅಂದರೆ ದಕ್ಷಿಣ ಭಾಗದಲ್ಲಿ ರಸ್ತೆ ಇದ್ದರೆ ಅದು ಸೌತ್ ಡೈರೆಕ್ಷನ್ ಮನೆ ಆಗ್ತದೆ, ಸೌತ್ ಡೈರೆಕ್ಷನ್ ಸೈಟ್ ಆಗ್ತದೆ.
ಇದು ತೊಗೊಂಡಾಗ ನಾವು 3 ವಿಭಾಗವಾಗಿ ವಿಂಗಡಣೆ ಮಾಡ್ತೀವಿ, ನೆಗೆಟಿವ್ ಪಾಸಿಟಿವ್ ಅಂತ. ನೋಡಿ, ಸೌತ್ ಈಸ್ಟ್ ಡೋರ್ ನೋಡಿ, ಸೌತ್ ಈಸ್ಟ್ ಅಂದರೆ ಇದು ಆಗ್ತದೆ, ಸೌತ್ ಈಸ್ಟ್ ಇದು ಆಗ್ತದೆ. ಪೂರ್ವ ಆಗ್ನೇಯ ಬಂದು ಒಳ್ಳೆಯದಲ್ಲ, ನೆಗೆಟಿವ್. ಅದೇ ದಕ್ಷಿಣ ಆಗ್ನೇಯ ಬಂದು ಪಾಸಿಟಿವ್. ನೆನ್ಪಿಟ್ಕೊಳ್ಳಿ, ಸೌತ್ ಈಸ್ಟ್ ಕಾರ್ನರ್ ಈಸ್ ಬೆಸ್ಟ್ ಡೈರೆಕ್ಷನ್. ಇದು ಫಸ್ಟ್ ಆಪ್ಷನ್, ನಂಬರ್ 1 ಡೈರೆಕ್ಷನ್. ಇದು ಭಾಳ ಜನ ಈ ಜಾಗದಲ್ಲೆಲ್ಲ ಕೂತಿರ್ತದೆ, ಕೂತ ಬಗ್ಗೆ ಈಗಾಗಲೇ ಮಾತಾಡಿದ್ದೀನಿ ನಾನು. ವೆಸ್ಟು, ಇದು ಸೌತ್ ಅಂತ ತಗೊಂಡಾಗ ಪಕ್ಕ ಸೌತ್ ಅಂತ ತಗೊಂಡ್ರೆ ಈ ಸೈಟ್ನ ಮಧ್ಯಭಾಗವೇ ಸೌತ್, ಅಂದರೆ ದಕ್ಷಿಣ ದಿಕ್ಕಿನ ಮಧ್ಯಭಾಗವೇ ಸೌತ್. ಅಲ್ಲಿಗೆ ಈ ದಕ್ಷಿಣ ದಿಕ್ಕು ಮಧ್ಯಭಾಗವೇ ಇದು. ಇಲ್ಲಿ ಡೋರ್ ಇಟ್ಕೋಬಹುದು. ದಕ್ಷಿಣ ದಿಕ್ಕು ನಿಮ್ಮ ಜಾತಕ ಪ್ರಕಾರ ಆಗ್ಬರುತ್ತೆ ಅಂದರೆ, ಮನೆ ಯಜಮಾನನ ದಿಕ್ಕಿಗೆ ಆಗ್ಬರುತ್ತೆ ಅಂತಂದರೆ ಈ ಡೈರೆಕ್ಷನ್ ಇಟ್ಕೋಬೋದು. ಇದಿದೆಯಲ್ವಾ ಸೌತ್ ವೆಸ್ಟ್, ಈ ಸೌತ್ ವೆಸ್ಟ್ ಬಂದು ಮೋಸ್ಟ್ ಡೇಂಜರಸ್. ನೋಡಿ, ನೆನ್ನೆ ಕೂಡ ಕಾರ್ಯಕ್ರಮದ ಹೇಳಿದೆ ನಿಮಗೆ, ಈ ವೆಸ್ಟ್ ಸೌತ್ ಇರ್ತಕ್ಕಂಥದ್ದು ಮೋಸ್ಟ್ ಡೇಂಜರಸ್ ಅಂತೇಳಿ. ಇವತ್ತು ಇಲ್ಲಿ ಹೇಳ್ತಾ ಇದ್ದೀನಿ, ಈ ಸೌತ್ ವೆಸ್ಟ್ ಬಂದು ಮೋಸ್ಟ್ ಡೇಂಜರ್. ಇದು ಓಪನ್ ಮಾಡಬಾರ್ದು, ಇದು ಓಪನ್ ಮಾಡಬಾರ್ದು. ಇದು ನೆಗೆಟಿವ್, ಇದು ಓಪನ್. ಎರಡು ಕಡೆನೂ ಬಾಗಿಲು ಬಂದ್ ಮಾಡಬೇಕು. ಎಷ್ಟೋ ಜನ ಈ ಡೈರೆಕ್ಷನಲ್ಲಿ ಇದ್ದೀರಾ, ಈ ಡೈರೆಕ್ಷನಲ್ಲೂ ಇದ್ದೀರಾ. ಅದು ನಿಮ್ಮ ಶಕ್ತಿ ಬಿಟ್ಟಿದ್ದು. ಯಾಕಂದರೆ ಯಾವಾಗ ಹೇಗೆ ಓಪನ್ ಆಗ್ತದೋ, ಯಾವಾಗ ಹೇಗೆ ನಿಮ್ಮ ತೊಂದರೆಗಳು ಕೊಡ್ತದೋ ಹೇಳಲಿಕ್ಕೆ ಬರೋಲ್ಲ. ಯಾಕಂದರೆ ನಾವು ಯಾರು ನಿಮ್ಮ ಮನೆಗೆ ಬಂದುಬಿಟ್ಟು ಬಾಗಿಲು ತಟ್ಬಿಟ್ಟು ನಿಮ್ದು ಈ ಡೋರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋಲ್ಲ ನಾವು. ನಿಮ್ಮಲ್ಲಿ ಆಗ್ತಕ್ಕಂಥ ಅನುಭವಗಳನ್ನು ನಮಗೆ ವಾಟ್ಸಪ್ ಮಾಡಿ ಕಳಿಸ್ಬೇಕು. ನೀವು ಹೇಳಿದಂಗೆ ಇಂಥ ಮನೇಲಿದ್ದೀವಿ ನಾವು, ಇದರಿಂದ ಸಮಸ್ಯೆಯಾ ಅಂತ ಚೆಕ್ ಮಾಡಬೇಕು. ನಾವು ಚೆಕ್ ಮಾಡಿ ಹೇಳ್ತೀವಿ ನಿಮಗೆ. ಯಾಕಂದರೆ ಜಾತಕ ಕಳಿಸಿದ್ರೆ ಅಲ್ಲಿ ಇದೆಯಾ ಇಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ವಲ್ಲ ಪಾಪ. ಅಥವಾ ವೆಸ್ಟ್ ಫೇಸಿಂಗಲ್ಲಿ ಇದ್ದೀನಿ, ಸೌತ್ ವೆಸ್ಟಲ್ಲಿ ಮನೆ ಡೋರ್ ಇದೆ, ನೀವು ಹೇಳ್ದಂಗೆ ನೆನ್ನೆ ಹೇಳಿದ್ರಿ ಸರಿ ಇಲ್ಲ ಅಂತ, ಈಗ ಅದನ್ನು ಕಳಿಸ್ಕೊಡ್ತೀವಿ ನೋಡಿ ಅಂತಂದರೆ ಖಂಡಿತವಾಗಿ ನಾವು ನೋಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀವಿ. ಆದರೆ ಜ್ಞಾನೋದಯ ಇರಲಿ. ಬಾಡಿಗೆ ಮನೆ ಇವತ್ತಿರ್ತೀವಿ, ನಾಳೆ ಖಾಲಿ ಮಾಡ್ತೀವಿ. ಭೋಗ್ಯ ಮನೆ ಲೀಸ್ ಪೀರಿಯಡ್ ಮುಗಿದ ತಕ್ಷಣ ನಾವು ಖಾಲಿ ಮಾಡ್ತೀವಿ. ಆದರೆ ಮತ್ತೆ ತಪ್ಪುಗಳನ್ನ ಮಾಡಬಾರ್ದು. ಯಾವಾಗ ಯಾವ ಟೈಮ್ ಬರ್ತದೆ ಹೇಳಿ ಬರೋಲ್ಲ. ಅದು ನೋಡಬೇಕು, ದಶಾ ಕಲೆಕ್ಷನ್ ನೋಡಬೇಕು. ನಿಮ್ಗೆ ಒಳ್ಳೆ ಮನೆ ಸಿಗಬೇಕು ಅಂದಾಗ ದಶಾ ಕಲೆಕ್ಷನ್ ಚೆನ್ನಾಗಿರಬೇಕು. ನಿಮಗೆ ಬ್ಯಾಡ್ ಮಳೆ ಸಿಗಬೇಕು ಅಂದ್ರೆ ನಿಮ್ಗೆ ಬ್ಯಾಡ್ ಟೈಮ್ ಶುರು ಆಗಿರಬೇಕು. ಅಷ್ಟೇ ವ್ಯತ್ಯಾಸ, ಬೇರೆ ಏನೂ ಇಲ್ಲ. ಅದನ್ನು ಹೇಳಿದ್ದು, ನಮ್ಮಿಂದನೇ ದುಃಖ, ನಮ್ಮಿಂದನೇ ಕಷ್ಟ, ನಮ್ಮಿಂದನೇ ಸುಖ, ನಮ್ಮಿಂದನೇ ಸಮೃದ್ಧಿ, ಬೇರೆ ಎಲ್ಲಿಂದ ಬರಲ್ಲ ಅದು. ಭಾಳ ಜನ ನನ್ನ ಸುಖ ಎಲ್ಲ ಕಿತ್ಕೊಂಡ್ಬಿಟ್ಟ ಅಂತ ಹೇಳ್ತೀರಾ. ನಿಮ್ಮ ಸುಖ ಕಿತ್ಕೊಳ್ಳಿಕ್ಕೆ ಅವನು ಯಾರು ಅಥವಾ ಅವಳು ಯಾರು? ನಿಮ್ಮ ಸುಖನ ನಿಮ್ಮಲ್ಲೇ ತಿಂದಾಕಿರ್ತದೆ. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇನ್ನು ಸೌತ್ ಈಸ್ಟ್ ತಗೊಂಡಾಗ ಶುಕ್ರ ಮಂಗಳ ಸಂಯೋಗ, ಯಾವುದು ಸೌತ್ ಈಸ್ಟು. ನೆಕ್ಸ್ಟ್ ಸೌತ್ ತಗೊಂಡಾಗ ಮಂಗಳ, ಒರಿಜಿನಲ್ ಮಂಗಳ, ಡೈರೆಕ್ಟ್ ಮಂಗಳ. ಇನ್ನು ಸೌತ್ ವೆಸ್ಟ್ ತಗೊಂಡಾಗ ಮಂಗಳ ಶನಿ, ದುರಂತ ನಾಯಕರು ಇರ್ತಾರೆ ನೋಡಿ, ದುರಂತ ನಾಯಕರು. ಈ ಥರ ಇದು ಫಸ್ಟ್ ಪ್ರಿಫರೆನ್ಸು, ಇದು ಸೆಕೆಂಡ್ ಪ್ರಿಫರೆನ್ಸು. ಇದಂತೂ ಬೇಡ. ಇದು ನಾಳೆ ದಿವಸ ಎಲ್ಲೇ ಹೋದರೂ ಕೂಡ ಈ ಫಾರ್ಮುಲಾವನ್ನು ಬಳಸ್ಕೊಳ್ಳಿ. ಆದರೆ ಇದು ಸೌತ್ ಡೈರೆಕ್ಷನ್ ಅಂತ ನಮಗೇನು ಗೊತ್ತಾಗ್ತದೆ? ನಾನು ಆಗಲೇ ಹೇಳಿದೆ, ನೀವು ಕಂಪಲ್ಸರಿ ಒಂದು ಕಾಂಪಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೈನಲ್ಲೂ ಕೂಡ ಇವತ್ತು ಆ್ಯಂಡ್ರಾಯ್ಡ್ ಮೊಬೈಲ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ಒಂದು ಚಿಕ್ಕ ಕಾಂಪಸ್ ತಗೊಳ್ಳಿ, 20 ರೂಪಾಯಿ ಕೊಟ್ಟರೆ ಒಂದು ಕಾಂಪಸ್ ಸಿಗುತ್ತಪ್ಪ. ಜಸ್ಟ್ 20 ರೂಪೀಸ್ ಸಿಗುತ್ತೆ. ಜಸ್ಟ್ ಮನೇಲಿಟ್ಟು ನೋಡ್ಕೊಂಡ್ರೆ ಸಾಕು, ಅಥವಾ ಕೈಲಿಟ್ಟು ನೋಡ್ಕೊಂಡ್ರೆ ಸಾಕು. ಡಿಜಿಟಲ್ಲು ಇದೆ ತುಂಬ, ಇವತ್ತು ಡಿಜಿಟಲ್ ಕೂಡ ಇದ್ದಾವೆ. ಕಾಸು ಕೊಟ್ಟಂಗೆಲ್ಲ ಕಜ್ಜಾಯ, ದುಡ್ಡು ಕೊಟ್ಟರೆ ಒಳ್ಳೊಳ್ಳೆ ಇನ್ಸ್ಟ್ರೂಮೆಂಟ್ಗಳು ಸಿಗುತ್ತೆ. ಉಪಯೋಗ ಮಾಡ್ಕೊಳ್ಳಿ. ಉಪಯೋಗ ಮಾಡಿಕೊಂಡು ಇದು ಯಾವ ಒಂದು ಇದಕ್ಕಾಗಿದೆ, ಯಾಕಂದರೆ ನಾನು ಆಗಲೇ ಹೇಳ್ತೀನಿ, 30 ಡಿಗ್ರಿ ಭೂಮಿ ನಾರ್ತ್ ಈಸ್ಟ್ ಕಡೆಗೆ ಟಿಲ್ಟ್ ಆಗಿದೆ. ಆ ಟಿಲ್ಟ್ ಆದಾಗ ಒಂದು ಏರಿಯಿಂದ ಇನ್ನೊಂದು ಏರಿಯಾಗೆ ಚೇಂಜ್ ಆಗ್ತಿರ್ತದೆ. ಈಗ ಬಾಡಿಗೆ ಮನೆ ಮಾಡ್ಕೋಬೇಕು ಅಂದಾಗ ನೀವು ನೋಡೋದು, ಸ್ಕೂಲ್ ಹತ್ರ ಇದೆಯಾ, ಅಂಗಡಿ ಹತ್ರ ಇದೆಯಾ, ಮನೆ ಚೆನ್ನಾಗಿ ಇಟ್ಕೊಂಡಿದ್ದಾರಾ, ನೀಟಾಗಿದೆಯಾ, ಬಾತ್ರೂಮ್ ಚೆನ್ನಾಗಿದೆಯಾ, ಟಾಯ್ಲೆಟ್ ಚೆನ್ನಾಗಿದೆಯಾ, ಟೈಲ್ಸ್ ಹಾಕಿದಾರಾ, ಗ್ರಾನೈಟ್ ಹಾಕಿದಾರಾ, ರೂಮ್ ಅಗಲವಾಗಿದ್ದಾವೆ, ಮಂಚ ಕರೆಕ್ಟಾಗಿ ಇಡ್ಬೋದಾ, ಬೀರು ಕರೆಕ್ಟಾಗಿ ಇಡ್ಬೋದಾ, ಇವೇ ನೋಡ್ತಿರೋ ಹೊರತು ಡೈರೆಕ್ಷನ್ ನೋಡಲ್ಲ, ಭೂಮಿ ದೋಷ ನೋಡಲ್ಲ, ಏನು ನೋಡಲ್ಲ. ನಿಮ್ಗೆ ಅನುಕೂಲ ನೋಡ್ತೀರ ಅಷ್ಟೇ. ಹಣೆ ಬರವನ್ನು ಪರಿಪೂರ್ಣವಾಗಿ ಬದಲಾವಣೆ ಮಾಡ್ತಕ್ಕಂಥದ್ದು ವಾಸ್ತುಶಾಸ್ತ್ರ. ಜ್ಞಾಪಕ ಇಟ್ಕೊಂಡ್ಬಿಡಿ. ನಿಮ್ಮ ಏನೇ ಗ್ರಾಚಾರ, ಏನೇ ಗಂಡಾಂತರ, ಏನೇ ತೊಂದರೆ ಇದ್ದರೂ ಕೂಡ ನಿಮ್ಮ ವಾಸಸ್ಥಾನ ಬಲವಾಗಿದ್ದರೆ ಯಾವ ಗ್ರಾಚಾರ ನಿಮ್ಮನ್ನು ಕಾಡಲ್ಲ, ಯಾವ ಗಂಡಾಂತರ ನಿಮ್ಮನ್ನು ಕಾಡಲ್ಲ. ಅಷ್ಟು ಶಕ್ತಿಯುತವಾಗಿರ್ತದೆ. ಯಾಕಂದರೆ 8 ದಿಕ್ಕುಗಳನ್ನು ಆ್ಯಕ್ಟಿವೇಟ್ ಮಾಡಿ ಬಿಟ್ಬಿಟ್ಟ ಅಂತಂದರೆ 1000% ಯಾವುದೇ ತೊಂದರೆ ಆಗಲ್ಲ. ಸೌತ್ ಡೈರೆಕ್ಷನ್ನು ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಯಾರ್ಯಾರ ಜಾತದಲ್ಲಿ 2, 4, 7, 9, 12ರಲ್ಲಿ ಕುಜ ಇದ್ದಾನೆ, ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಮನೆಗೆ ಹೋಗಬೇಡಿ, ಅವಾಯ್ಡ್ ಮಾಡಿ. ಮನೆಯಲ್ಲಿ ಜಗಳ, ಕದನ, ತೊಂದರೆಗಳು, ಭಿನ್ನಾಭಿಪ್ರಾಯಗಳು ಆಗ್ತಿತ್ತು ಅಂದರೆ ಇದಕ್ಕೆ ಇನ್ನೊಂದು ಕಾರಣ ಭೂಮಿ ದೋಷ. ನಿಮ್ಮ ಮನೆಯಲ್ಲಿ ಭೂಮಿಯಲ್ಲಿ ಮೂಳೆಗಳಿದ್ದರೆ, ಸಮಾಧಿ ಇದ್ದರೆ,
ಇವು ತುಂಬ ಅತಿರೇಕಕ್ಕೆ ಹೋಗ್ಬಿಡ್ತದೆ. ಮೂಳೆಗಳಿದ್ರು ಅಂತೂ ನಿಮಗೆ ಪ್ರೇತ ಬಾಧೆಗಳು ಶುರು ಆಗ್ತದೆ. ಮೂಳೆಗಳಿದ್ದರೆ ನಿಮಗೆ ಅನಾರೋಗ್ಯಕ್ಕೆ ತೊಂದರೆ ಆಗ್ತದೆ. ಮೂಳೆಗಳಿತ್ತು ಅಂದರೆ ಅನ್ಕ್ಯೂರಬಲ್ ಡಿಸೀಸ್ ಸ್ಟಾರ್ಟ್ ಆಗ್ತದೆ. ನಿಮಗೆ ಗೊತ್ತೇ ಆಗಲ್ಲ, ಡಾಕ್ಟ್ರು ಸರ್ಟಿಫೈ ಮಾಡ್ತಾನೆ ನಿಮ್ಗೆ ಈ ಕಾಯಿಲೆ ಇದೆ ಅಂತ, ಬಟ್ ಅದು ನೀವು ನಂಬಕ್ಕೆ ಆಗಲ್ಲ, ನನಗೆ ಈ ಥರ ಕಾಯಿ ಸಾಧ್ಯನೇ ಇಲ್ಲ ಅಂತೇಳಿ. ಯಾಕಂದರೆ ಅಂತಹ ಒಂದು ಪ್ರಭಾವಗಳೆಲ್ಲ ನಮ್ಮ ಕೆಲಸ ಮಾಡ್ತದೆ. ಯಾವ ಭೂಮಿನಲ್ಲಿ ಮೂಳೆ ಇರ್ತದೆ ಅಲ್ಲಿ ಪ್ರೇತಗಳು ಬಂದು ಕೂತ್ಕೊಳ್ತವೆ, ನಿಮಗೆ ಗೊತ್ತೇ ಆಗಲ್ಲ ನಿಮಗೆ. ಅದಕ್ಕೆ ಪ್ರೇತ ಬಾಧೆ ಅಂತ ಕರಿತೀವಿ. ಎಷ್ಟೋ ಜನ ಅವ್ರು ಬಂದು ಹೊಡೆದ್ರು, ಇವ್ರು ಬಂದು ಹೊಡೆದ್ರು, ರಾತ್ರಿ ಬಟ್ಟೆ ಎಳೆದ್ರು, ರಾತ್ರಿ ಶರ್ಟ್ ಎಳೆದ್ರು, ರಾತ್ರಿ ಜಗ್ಗಾಡಿದ್ಲು, ಕೂದಲು ಹಿಡ್ಕೊಂಡು ಹದುಮೂದ್ರು, ಕತ್ತಿಸ್ಕಿದ್ರು, ಕೂತ್ಕೊಂಡ್ಬಿಟ್ಟಿದ್ರು, ಹಂಗೆ ಅಲ್ಲಡಕ್ಕಾಗ್ತಿಲ್ಲ, ಇವೆಲ್ಲ ಮಾತಾಡ್ಕೊತೀರ. ಕಾರಣ ಪ್ರೇತ ಬಾಧೆ. ಯಾಕಂದರೆ ಕುಜನ ಕಾರಕತ್ವ, ಕುಜನ ದೋಷ ಯಾರಿಗ ಇತ್ತು ಅಂತಂದರೆ ಈ ಬಾಧೆಗಳೆಲ್ಲ ಈ ಡೈರೆಕ್ಷನಲ್ಲಿ ಇರ್ತಕ್ಕಂಥ ಮನೆಯವ್ರಿಗೆ ಬಂದ್ಬಿಡ್ತದೆ. ಯಾಕಂದರೆ ಎಲ್ಲದಕ್ಕೂ ಒಂದು ಇಂಟರ್ಲಿಂಕ್ ಇರ್ತದೆ. ಭೂಮಿ ವಾಸಸ್ಥಾನ, ಭೂಮಿ ವಾಸಸ್ಥಾನ ಮತ್ತು ಮನುಷ್ಯನ ಜೀವನ, ಇದಕ್ಕೆ ಒಂದು ಅವಿನಾಭಾವ ಸಂಬಂಧ ಇರ್ತದೆ. ಅದಕ್ಕೆ ಅದನ್ನು ನೋಡ್ಕೊಳ್ಳಿ. ಪರಿಹಾರಗಳು ಮಾಡ್ಕೊಳ್ಬೇಕು ಅಂತಂದಾಗ ಜನ್ಮದೋಷಗಳನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಆಗಾಗ ಹೇಳ್ತಾ ಇರ್ತೀನಿ. ಪರಿಹಾರ ಮಾಡ್ಕೋಬೇಕು ನೀವು. ಕೆಲವರು ಮದುವೆ ಆಗಿ ಆ ಮನೆಗೆ ಬಂದುಬಿಟ್ಟಿರ್ತಾರೆ. ಪಾಪ ಲವ್ ಮಾಡೋ ಟೈಮಲ್ಲಿ ತುಂಬ ಚೆನ್ನಾಗಿರ್ತಾರೆ, ಅಯ್ಯೋಯ್ಯೋ ಬಿಟ್ಟೇ ಹೋಗಲ್ಲ, ಕ್ಷಣ ಕೂಡ ಬಿಟ್ಟು ಹೋಗಲ್ಲ, ಅಷ್ಟೊಂದು ಲವ್. ಆದರೆ ಆ ಮನೆಗೆ ಬಂದ ತಕ್ಷಣ ಒಂದು ಕಿತ್ತಾಡ್ತಾರೆ ಅಂದರೆ ಫುಲ್ಲು ರೌಡಿಗಳಾಗ್ಬಿಟ್ಟಿರ್ತಾರೆ, ಫುಲ್ಲು ರೌಡಿಸಮ್ ಆಗ್ಬಿಟ್ಟಿರ್ತದೆ. ಈ ಥರ ಪ್ರಭಾವಗಳೆಲ್ಲ ಗೊತ್ತೇ ಆಗಲ್ಲ ನಿಮಗೆ. ಅದರಿಂದ ಮನೆತನದಲ್ಲಿ ಕುಟುಂಬಗಳಲ್ಲಿ ಏನೋ ನಡೀತಿತ್ತು ಅಂದಾಗ ಒಂದು ಸರಿ ಅವ್ರ ಜಾತಕ ಚೆಕ್ ಮಾಡಿ, ಇವರು ಕುಜದೋಷಕ್ಕೆ ಒಳಪಟ್ಟಿದ್ದಾರಾ, ಕುಜದೋಷ ಈ ಮನೆಗೆ ಕನೆಕ್ಟಿವಿಟಿ ಆಗಿದೆಯಾ ಅಂತಕ್ಕಂಥದ್ದು ಒಂದು ಚೆಕ್ ಮಾಡ್ಕೊಳ್ಳಿ. ಅದು ಬಾಡಿಗೆ ಆಗಿರ್ಬೋದು, ಭೋಗಿ ಆಗಿರ್ಬೋದು. ಭಾಳ ಜನ ಒಂದು ವಾದ ಮಾಡೋದಿದೆ, ವಾಸ್ತು ಎಲ್ಲ ಸ್ವಂತ ಮನೆ ಇರೋರಿಗೆ, ಬಾಡಿಗೆ ಮನೆಗೆ ಮತ್ತು ಭೋಗಿ ಮನೆಗೆ ಅಪ್ಲಿಕೇಬಲ್ ಆಗಲ್ಲ, ನೀನು ಹೋಗಿ ಯಾವುದಾದ್ರು ಸರಿ ಹೋಗು ಅಂತ ಹೇಳ್ತಾರೆ. ಒಂದು ನೆನ್ಪಿಟ್ಕೊಳ್ಳಿ, ಬೆಳೆ ಯಾರೋ ಬೆಳೀತಾರೆ ರೈತರು, ಅದು ತಿನ್ನೋದು ಯಾರು? ನಾವು. ತಿಂದಿದ್ದು ನಾವು ನಮಗೆ ಅರಗ್ತದ ಅಥವಾ ಕೊಟ್ಟೋನಿಗೆ ಅದು ಅರಗ್ತದೆ ಹೇಳಿ ನೋಡೋಣ. ಹಾಗೆಯೇ ಅದು ಬಾಡಿಗೆ ಮನೆ ಆಗಿರಲಿ, ಭೋಗ್ಯ ಮನೆ ಆಗಿರಲಿ, ಯಾವ ಮನೇಲಿ ನೀವು ವಾಸ ಮಾಡ್ತಿದ್ದೀರಾ, ವಾಸ್ತುಶಾಸ್ತ್ರಕ್ಕಾಗಲಿ ನಿಮ್ಮ ಗ್ರಹಗಳಿಗಾಗಲಿ ಇದು ಬಾಡಿಗೆ ಮನೆ, ನಾನು ತೊಂದರೆ ಕೊಡಬಾರ್ದು, ತೊಂದರೆ ಕೊಡಲ್ಲ. ಇದು ಭೋಗ್ಯ ಮನೆ, ಪಾಪ ತೊಂದರೆ ಕೊಡಬಾರ್ದು, ತೊಂದರೆ ಕೊಡೋದು ಇರಲ್ಲ. ನೀವು ಎಲ್ಲಿ ವಾಸ ಮಾಡ್ತೀನೋ ಅದು ನಿಮ್ಮದೇ ಮನೆ, ಅದು ನಿಮಗೆ ಬಾಡಿಗೆ ಮನೆ, ವಿಧಿಗಲ್ಲ, ಗ್ರಹಗಳಿಗಲ್ಲ. ಅರ್ಥ ಮಾಡ್ಕೊಳ್ಳಿ, ವಾಸ್ತುಶಾಸ್ತ್ರಕ್ಕೆ ಅಲ್ಲ. ಅಲ್ಲಿರ್ತಕ್ಕಂಥ ಪಾಸಿಟಿವ್ ಎನರ್ಜಿನೂ ನಿಮ್ಮದೇ, ಅಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿನೂ ನಿಮ್ಮದೇ. ಅದು ಯಾವುದೇ ಪಾಸಿಟಿವ್ ಎನರ್ಜಿ ಆಗಿರಲಿ, ಯಾವುದೇ ನೆಗೆಟಿವ್ ಎನರ್ಜಿ ಆಗಿರಲಿ, ಇದನ್ನು ಅರ್ಥ ಮಾಡ್ಕೊಂಬಿಡಿ. ಅದಕ್ಕೆ ಹೋಗಿ ಸಿಕ್ಕಾಕೊಳ್ಳೋಕ್ಕಿಂತ ಯಾರ್ಯಾರು ಬಾಡಿಗೆ ಮನೆ ಹುಡುಕ್ತಿದ್ದೀರಾ ಅವರೆಲ್ಲ ಒಂದ್ಸರಿ ಇದ್ರ ಬಗ್ಗೆ ಗಮನ ಕೊಡಿ. ಸುಮ್ಮನೆ ಅಲ್ಲಿ ಅಂಗಡಿ ಇದೆಯಾ, ಇಲ್ಲಿ ಹಾಸ್ಪಿಟ್ಲ್ ಇದೆಯಾ, ಇಲ್ಲಿ ಬಾರ್ ಇದೆಯಾ, ಇಲ್ಲಿ ಥಿಯೇಟ್ರ್ ಇದೆಯಾ, ಇಲ್ಲಿ ಪ್ರಾವಿಷನ್ ಸ್ಟೋರ್ ಇದೆಯಾ, ಇಲ್ಲಿ ಮಾಲ್ ಇದೆಯಾ ಅಂತ ಹುಡುಕ್ತೀರಾ. ಅದೆಲ್ಲ ಇಂಪಾರ್ಟೆಂಟು. ನಾವು ವಾಸ ಮಾಡ್ತಕ್ಕಂಥ ಮನೆ ಭದ್ರಕೋಟೆ, ಜ್ಞಾಪಕ ಇಟ್ಕೊಳ್ಳಿ. ನಾವು ವಾಸ ಮಾಡ್ತಕ್ಕಂಥ ಮನೆ ಭದ್ರಕೋಟೆ. ಈ ಭದ್ರಕೋಟೆ ಚೆನ್ನಾಗಿತ್ತು ಅಂದರೆ ರಾಜ ಸಖತ್ತಾಗಿ ರಾಜ್ಯಭಾರ ಮಾಡ್ಬೋದು. ಏನ ಕೋಟೆನೇ ಸರಿಯಿಲ್ಲ ಅಂದಮೇಲೆ ರಾಜ ಟುಸ್ ಪಟಾಕಿ, ಜ್ಞಾಪಕ ಇಟ್ಕೊಳ್ಳಿ. ಅದರಿಂದ ಕೋಟೆ ಭದ್ರವಾಗಿರಬೇಕು ಅಂದರೆ ಗ್ರಹಗತಿಗಳು ಮತ್ತು ವಾಸಸ್ಥಾನಗಳಿಗೆ ಸೂಟಬಲ್ ಆಗಬೇಕು. ಇನ್ನು ದಕ್ಷಿಣ ದಿಕ್ಕು ಮನೆಗೆ ಹೋಗ್ಬಿಟ್ಟಿದ್ದೀವಿ, ನೀವು ಹೇಳ್ದಂಗೆ ನಡೀತಾ ಇದೆ, ಲಟಾಪಟ್ಟಿ ವಾರ್ ನಡೀತಾ ಇದೆ, ಮನೆ ಬಿಡಿಸ್ಕೊಳಕ್ಕೆ ಆಯ್ತಾ ಇಲ್ಲ, ಮನೆ ಬಿಟ್ಟು ಹೋಗ್ತಾ ಇಲ್ಲ. ಕೆಲವು ಸ್ವಂತ ಮನೆ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಏನು ಮಾಡೋಕ್ಕೆ ಹೋಗ್ತಾರೆ ಅಂತಕ್ಕಂಥವ್ರು ವೆರಿ ಸಿಂಪಲ್ ಪರಿಹಾರ ಹೇಳ್ಕೊಡ್ತೀನಿ, ಅದು ಮಾಡ್ಕೊಳ್ಳಿ. 11 ನವಿಲುಗರಿ ತಗೊಳ್ಳಿ, 11 ನವಿಲುಗರಿ ಕ್ಲೀನಾಗಿ ಕಟ್ಕೊಳ್ಳಿ, ಫ್ರೆಶ್ ಆಗಿರಬೇಕು. ತಗೊಂಡು ದಕ್ಷಿಣ ದಿಕ್ಕಿನ ಗೋಡೆಗೆ ಒಂದು ಮೊಳೆ ಹೊಡೆದ್ಬಿಟ್ಟು ನೇತಾಕ್ಬಿಡಿ. ಯಾವತ್ತು ಮಾಡಬೇಕು ಅದನ್ನು? ಮಂಗಳವಾರ ಮಾಡಬೇಕು. ಮಂಗಳವಾರ ನೇತಾಕಿ ನೋಡಿ, ಏನಾದರೂ ಜಗಳ ಕಂಡಿದ್ರೆ ಏನಾಗುತ್ತೆ ನೋಡ್ಕೊಳ್ಳಿ. ಆಮೇಲೆ ದಕ್ಷಿಣ ದಿಕ್ಕಿಗೆ ಪರ್ವತ ಚಿತ್ರ ಇರಬೇಕು. ಪರ್ವತ, ಬೆಟ್ಟದ ಚಿತ್ರ ಇರಬೇಕು, ನೀರಿನ ಚಿತ್ರ ಇರಬಾರ್ದು, ಬೆಟ್ಟದ ಚಿತ್ರ ಇರಬೇಕು. ಒಳ್ಳೆ ಬಂಡೆ ತಂದು ಇಟ್ಬಿಡಿ. ಬಂಡೆ ಅಂದರೆ ಬಂಡೆ ತಂದು ಇಟ್ಬಿಡಲ್ಲ ಮನೆಗೆ, ಫೋಟೋ, ಆ ಇಮೇಜ್ ಇರಬೇಕು, ಆ ಇಮೇಜಿನೇಷನ್ ಇರಬೇಕು, ಆ ಫೋಟೋ ಇರಬೇಕು. ಆ ಥರದೊಂದು ಫೋಟೋ ತಂದಲ್ಲಿ ಹಾಕಿ, ಸ್ಟ್ರೆಂತ್ ಬರ್ತದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಕುಜದೋಷ, ಕುಜನ ಸಾನ್ನಿಧ್ಯ ತೊಂದರೆಗಳಿತ್ತು ಆ ದಕ್ಷಿಣ ದಿಕ್ಕಿಂದ, ದಕ್ಷಿಣ ಬಾಗಿಲಿಂದ ಅಂತಂದರೆ ನವಿಲುಗುರು ತಂತ್ರದಿಂದ ನಿವಾರಣೆ ಆಗ್ತದೆ. ಏನು ಯೋಚನೆ ಮಾಡಿಬಿಡಿ, ಬಿಡಿಸ್ಕೊಳ್ಳಿ, ಕರೆಕ್ಟಾಗಿ ಸೂಟಬಲ್ ಹಾಕಿ ಬನ್ನಿ. ಒಳ್ಳೆಯದಾಗಲಿ.